ತಲಕಟ್ಟು. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಮ್ಮ ಭಾರತ ದೇಶದ ಒಂದು ಮುಖ್ಯವಾದ ಘಟನೆ, ಅದರಿಂದ ನಮ್ಮ ದೇಶಕ್ಕೆ ಆದ ನಷ್ಟ ಏನು, ಹಾಗೂ ಇಂತಹ ಘಟನೆಗಳಿಂದ ನಾವು ಕಲಿಬೇಕಾಗಿರೋ ಪಾಠ ಏನು ಅಂತ ಮಾತಾಡ್ತೀನಿ. 1970ರ ದಶಕದ ಆರಂಭದಲ್ಲಿ ನ್ಯೂಕ್ಲಿಯರ್ ಪವರ್ನಲ್ಲಿ ಯಾರು ಉತ್ತಮರು ಎಂಬುದರ ಬಗ್ಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪೈಪೋಟಿ ನಡೀತಿತ್ತು. ಇಂದಿರಾ ಗಾಂಧಿ ಅವರ ಆಡಳಿತದಲ್ಲಿ ಸೈಂಟಿಸ್ಟ್ಗಳ ತಾಂತ್ರಿಕ ಅದ್ಭುತವನ್ನು ಗ್ರಹಿಸಿದ ಪಾಕಿಸ್ತಾನವು 1974ರಲ್ಲಿ ಆಗಿನ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಅವರ ನೇತೃತ್ವದಲ್ಲಿ ಪ್ರಾಜೆಕ್ಟ್ 706 ಎಂಬ ಹೆಸರಿನಲ್ಲಿ ತನ್ನ ಮೊದಲನೆಯ ನ್ಯೂಕ್ಲಿಯರ್ ಬಾಂಬ್ ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಿತು. ಆದ್ರೆ ಆಗ ಅವರಿಗೆ ಗೊತ್ತಿರಲಿಲ್ಲ, ಭಾರತದ ರಾ ಏಜೆಂಟ್ಗಳು ಆಗಾಗಲೇ ಪಾಕಿಸ್ತಾನದಲ್ಲಿ ವಾಸವಾಗಿದ್ದು ಅವರಿಗೆ ಈ ವಿಷಯ ತಿಳಿದಿದೆ ಅಂತ. ರಾವಲ್ಪಿಂಡಿಯ ಪ್ರಾಜೆಕ್ಟ್ ಸೈಟ್ ಆದ ಕಹುಟಾದಿಂದ ಇದರ ಬಗ್ಗೆ ಪೂರ್ತಿ ವಿಷಯವನ್ನು ಸಂಗ್ರಹಿಸುವುದು ಭಾರತೀಯ ಗೂಢಾಚಾರಿಗಳಿಗೆ ಸುಲಭವಾದ ಕೆಲಸವಾಗಿರಲಿಲ್ಲ. ಆದರೆ ದೃಢ ನಿರ್ಧಾರ ಮತ್ತು ಬುದ್ಧಿವಂತ ಆಲೋಚನೆಯಿಂದ ಪ್ರಾಜೆಕ್ಟ್ ಸೈಟ್ ಒಳಗೆ ಪ್ರವೇಶಿಸುವಲ್ಲಿ ಯಶಸ್ವಿಯಾದರು. ಅಲ್ಲಿ ನ್ಯೂಕ್ಲಿಯರ್ ಟೆಸ್ಟಿಂಗ್ ನಡೀತಿದೆ ಅನ್ನೋ ಅವರ ಅವಮಾನಗಳನ್ನು ಖಚಿತಪಡಿಸಿಕೊಳ್ಳಲು ಅಲ್ಲಿ ಇದ್ದ ಹೈ ಸೆಕ್ಯೂರ್ ನ್ಯೂಕ್ಲಿಯರ್ ಪ್ಲಾಂಟ್ ಅಲ್ಲಿ ಕೆಲವು ಸೈಂಟಿಸ್ಟ್ಗಳ ಕೂದಲಿನ ಸ್ಯಾಂಪಲ್ಗಳನ್ನು ಹೇಗೋ ಮಾಡಿ ಸಂಗ್ರಹಿಸಿದರು. ಇದನ್ನು ಟೆಸ್ಟ್ ಮಾಡಿದಾಗ ಅದರಲ್ಲಿ ಅಧಿಕ ಮಟ್ಟದಲ್ಲಿ ಯುರೇನಿಯಂ ಮತ್ತು ರೇಡಿಯೇಷನ್ ಕಂಡುಬಂದಿದೆ ಎಂದು ದೃಢಪಡಿಸಲಾಯಿತು. ಶತ್ರು ರಾಜ್ಯವು ನ್ಯೂಕ್ಲಿಯರ್ ಆಟದಲ್ಲಿ ತೊಡಗಿದೆ ಎಂಬ ರಹಸ್ಯ ಆಗ ಆಚೆ ಬಂತು. ಈ ಸಮಯದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿ ತಮ್ಮನ್ನು ತಾನು ಶಾಂತಿಪ್ರಿಯರೆಂದು ಪರಿಗಣಿಸುವ ಮೊರಾರ್ಜಿ ದೇಸಾಯಿ ಅವರನ್ನು ಸಂಪರ್ಕಿಸಲಾಯಿತು ಮತ್ತು ಈ ಕಾರ್ಯಾಚರಣೆಯನ್ನು ನಿಲ್ಲಿಸಲು ಅನುಮತಿ ನೀಡುವಂತೆ ಕೇಳಿದಾಗ ಎರಡೂ ದೇಶಗಳ ನಡುವೆ ಯಾವುದೇ ರೀತಿಯ ಗಲಭೆಯನ್ನು ಉಂಟುಮಾಡುವ ಕಾರ್ಯಾಚರಣೆಗಳಲ್ಲಿ ತೊಡಗಿಸಿಕೊಳ್ಳಲು ಒಪ್ಪಲಿಲ್ಲ. ಇದರ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಏಜೆಂಟ್ಗಳು ಸುಮಾರು 10 ವರ್ಷಗಳ ಕಾಲ ಇದಕ್ಕಾಗಿ ಅವರು ತಮ್ಮ ಸಮಯ ಮತ್ತು ಜೀವನವನ್ನು ನೀಡಿದರು. ಈ ಸಮಯದಲ್ಲಿ ಏಜೆಂಟ್ಗಳನ್ನು ನಿರಾಶೆಗೊಳಿಸುವುದು ಮಾತ್ರವಲ್ಲದೆ ಕಹುಟಾದಲ್ಲಿ ಭಾರತೀಯ ಗೂಢಾಚಾರರು ನೆಲೆಸಿದ್ದಾರೆ ಅನ್ನೋ ವಿಷಯವನ್ನು ಕೂಡ ಜಿಯಾ ಉಲ್ ಹಕ್ಗೆ ತಿಳಿಸುವ ಮೂಲಕ ಮೂರ್ಖತನದ ಅತ್ಯುನ್ನತ ಮಟ್ಟವನ್ನು ದಾಟಿದರು. ಈ ಮಾಹಿತಿಯನ್ನು ಹಕ್ಗೆ ಬಹಿರಂಗಪಡಿಸಿದ ತಕ್ಷಣ ಅವನು ತನ್ನ ನೆಟ್ವರ್ಕ್ ಅನ್ನು ಕಾರ್ಯರೂಪಕ್ಕೆ ತಂದನು ಮತ್ತು ರಾನ ಹಲವಾರು ಏಜೆಂಟ್ಗಳನ್ನು ಹತ್ಯೆ ಮಾಡಲು ಸುಗಮವಾಗಿ ಆಯ್ಕೆ ಮಾಡಲಾಯಿತು. ದೇಸಾಯಿ ಅವರ ಸೂಚನೆಯಿಂದಲೇ ಭಾರತೀಯ ಗೂಢಾಚಾರಿಗಳು ಪಾಕಿಸ್ತಾನದಲ್ಲಿ ಭೀಕರ ಸಾವನ್ನು ಕಂಡರು. ಇದಕ್ಕಾಗಿ ಪಾಕಿಸ್ತಾನ ದೇಸಾಯಿ ಅವರಿಗೆ ಅವರ ಅತ್ಯುತ್ತಮ ಪ್ರಶಸ್ತಿಯಾದ ನಿಶಾನೆ ಪಾಕಿಸ್ತಾನ್ ಎಂಬ ಪ್ರಶಸ್ತಿ ನೀಡಿತು. ಪಾಕಿಸ್ತಾನದಿಂದ ಖುಷಿಯಾಗಿ ದೇಸಾಯಿ ಅವರು ಪ್ರಶಸ್ತಿ ತಗೊಂತಾ ಇದ್ರೆ ಅಲ್ಲಿ ಕಷ್ಟಪಡುತ್ತಿದ್ದ ನಮ್ಮ ರಾ ಏಜೆಂಟ್ಗಳು ಭೀಕರವಾಗಿ ಸಾವನ್ನಪ್ಪಿದರು. ನೋಡಿದ್ರಲ್ಲ, ಎಂತಹ ದುರಂತ ತಂದ್ಕೊಟ್ರು ಅಂತ ಕೋಪ ಬರ್ತಿದೆ ಅಲ್ವಾ? ಇದೇ ರೀತಿ ರಾಜಕಾರಣಿಗಳು ಕೊಡೋ ನೋಟಿಗೆ, ಎಣ್ಣೆಗೆ ಅಥವಾ ನಿಮ್ಮ ಜಾತಿಯವರು ಅಂತ ವೋಟ್ ಹಾಕಿದ್ರೆ ಅಂದ್ರೆ ನಾವು ಕೂಡ ಇದೇ ರೀತಿ ಮತ್ತಷ್ಟು ದುರಂತಗಳನ್ನ ತಂದ್ಕೊಟ್ಟಾರಾಗ್ತೀವಿ. ಇದಕ್ಕೆಲ್ಲ ಆಸೆ ಪಟ್ಟು ಒಬ್ಬ ತಪ್ಪು ಅಭ್ಯರ್ಥಿಗೆ ವೋಟ್ ಹಾಕಿದ್ರೆ ಅಂದ್ರೆ ನಮ್ಮ ದೇಶ ಅಥವಾ ನಾಡು ಕೆಳಗೆ ಬೀಳೋಕೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಪ್ರತಿ ವರ್ಷ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ 58,000 ರೂಪಾಯಿವರೆಗೂ ಟ್ಯಾಕ್ಸ್ ಅನ್ನ ಕಟ್ಟುತ್ತಾರೆ. ಹಾಗೆ ನೋಡಿದ್ರೆ 5 ವರ್ಷದ ಗಡಿಯಲ್ಲಿ ನೀವು ಸುಮಾರು 3 ಲಕ್ಷದವರೆಗೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಹಲವಾರು ರೀತಿಯಲ್ಲಿ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ತಾ ಇದ್ದೀರಾ. ಇದರಲ್ಲಿ ನಿಮಗೆ 5 ವರ್ಷಕ್ಕೊಮ್ಮೆ ರಾಜಕಾರಣಿಗಳು ವಾಪಸ್ ಕೊಡೋದು 2,000 ಒಂದು ನೋಟು, 200 ರೂಪಾಯಿ ಒಂದು ಎಣ್ಣೆ ಪ್ಯಾಕೆಟು ಮತ್ತು ಒಂದು ಪ್ಲೇಟ್ ಬಿರಿಯಾನಿ ಕೊಟ್ಟು ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಂತ ಇದ್ದಾರೆ. ಮಿಕ್ಕಿದ ದುಡ್ಡೆಲ್ಲ ಅವ್ರ ಖಜಾನೆಯಲ್ಲಿ ಹೋಗಿ ಬೀಳ್ತಾ ಇದೆ. ಅದರಿಂದ ಅವರಿಗೆ ಲಾಭನೇ ಹೊರತು ನಮಗೇನು ಇಲ್ಲ. ಆದ್ದರಿಂದ ಪ್ರತಿಯೊಬ್ರು ಯೋಚನೆ ಮಾಡ್ಬೇಕಾಗಿರೋದು, ಇವರು ನಮ್ಮ ಕ್ಯಾಸ್ಟು, ನಮ್ಗೆ ನೋಟ್ ಕೊಡ್ತಾರೆ, ಎಣ್ಣೆ ಪ್ಯಾಕೆಟ್ ಕೊಡ್ತಾರೆ ಅನ್ನೋದು ಬಿಟ್ಟು ನಾವು ಕಟ್ತಾ ಇರೋ ತೆರಿಗೆಗೆ ನಮ್ಗೆ ಎಷ್ಟು ನ್ಯಾಯ ಆಗ್ತಿದೆ ಅಂತ ಯೋಚನೆ ಮಾಡ್ಬೇಕು. ನಾನು ಇಂಟರ್ನೆಟ್ನಲ್ಲಿ ಮತ್ತೊಂದು ವಿಡಿಯೋವನ್ನು ನೋಡಿದೆ ಮತ್ತು ಈ ಮಾಹಿತಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋದು ಸರಿ ಎಂದು ಭಾವಿಸಿದೆ. ಒಬ್ಬರು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದ ಪ್ರಾಣಿಗಳ ಬೆಲೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ಅವರು ಹೇಳೋದು, ಒಂದು ಹಸು ಸುಮಾರು 20ರಿಂದ 25 ಸಾವಿರಕ್ಕೆ ಮಾರಾಟವಾಗುತ್ತದೆ. ಅದೇ ಒಂದು ಮೇಕೆ 8ರಿಂದ 10 ಸಾವಿರಕ್ಕೆ ಮಾರಾಟವಾಗುತ್ತದೆ. ಅದೇ ಒಂದು ಕೋಳಿ 200ರಿಂದ 300 ರೂಪಾಯಿಗೆ ಮಾರಾಟವಾಗುತ್ತೆ. ಇವೆಲ್ಲವೂ ಇಷ್ಟು ಬೆಲೆಗೆ ಮಾರಾಟವಾಗುತ್ತಿರುವಾಗ ನಮ್ಮ ಅಮೂಲ್ಯವಾದ ಮತದ ಬೆಲೆ ಕೇವಲ 2,000 ರೂಪಾಯಿ ಮತ್ತು ಉಚಿತ ವಿದ್ಯುತ್, ಉಚಿತ ಟ್ರಾನ್ಸ್ಪೋರ್ಟೇಷನ್ಸ್ ಅಷ್ಟೇನಾ ಅಂತ ನಾವು ನಮ್ಮನ್ನ ಪ್ರಶ್ನಿಸ್ಕೊಳ್ಬೇಕು. ನಾವು ಇನ್ನೊಂದು ವಿಷಯವನ್ನು ಕೂಡ ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿ ನಿಮ್ ವೋಟ್ಗಾಗಿ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ ಅಂದ್ರೆ ನಿಮ್ಮ ವೋಟಿನ ಮೂಲಕ ಇನ್ನೂ 5 ವರ್ಷ ದುಡ್ಕೋಬೇಕು ಅಂತ ನೋಡ್ತಿದ್ದಾರೆ ಅಂತ ಅರ್ಥ. ಆದ್ದರಿಂದ ದುಡ್ಡು ಕೊಡದೆ ಕೇವಲ ಕೃಷಿಗಾಗಿ ನೋಡ್ತಾ ಇರೋ ವ್ಯಕ್ತಿಗೆ ವೋಟ್ ಹಾಕೋದು ಪ್ರಶಂಸಕಾರಿ ಆಗಿರುತ್ತೆ. ಹಂಗೂ ನೀವು ಕೇಳಬೇಕು ಅಂದ್ರೆ ನೀವು ಪಾವತಿಸ್ತಿರೋ ಟ್ಯಾಕ್ಸ್ ಅಮೌಂಟ್ ಆದ 3 ಲಕ್ಷ ರೂಪಾಯಿಯನ್ನು ಕೇಳಿ. ನಮ್ಮ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿದೆ. ಆದ್ದರಿಂದ ದೇಶ ದ್ರೋಹಿಗಳಾಗ್ತಿರೋ ಇಲ್ಲ ಸರಿಯಾದವರನ್ನ ಆಯ್ಕೆ ಮಾಡಿಕೊಂಡು ವೋಟ್ ಹಾಕ್ತಿರೋ ನೀವೇ ಯೋಚನೆ ಮಾಡಿ. ಚುನಾವಣೆಯ ಸಮಯ ಸಮೀಪಿಸುತ್ತಿದೆ. ಆದ್ದರಿಂದ
ಪ್ರತಿಯೊಬ್ಬರಲ್ಲಿ ಜಾಗೃತಿ ಮೂಡಿಸಲು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಲು ವಿನಂತಿಸುತ್ತೇವೆ. ಹಾಗೂ ಈ ಬಾರಿ ಆಗುವ ಜನರಲ್ ಎಲೆಕ್ಷನ್ಸ್ ಬಗ್ಗೆ ಮಾಹಿತಿ ತಿಳಿಯಲು ಮೇಲೆ ಕಾಣ್ತಿರೋ ವಿಡಿಯೋವನ್ನು ಒತ್ತಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ತಲೆಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ನೀವು ನಮ್ಮನ್ನು ಇತರ ಸೋಷಿಯಲ್ ಮಾಧ್ಯಮಗಳಲ್ಲೂ ಸಹ ನೋಡಬಹುದು. ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.